ಎಲ್ಲರಿಗೂ ನಮಸ್ಕಾರ. ದಾನ ಚಿಂತಾಮಣಿ ಅತ್ತಿಮಬ್ಬೆ. ತರಗತಿ 7ನೇ ತರಗತಿ. ವಿಷಯ ಕನ್ನಡ. ಭಾಗ 3, ಪಾಠ 10. ಮಕ್ಕಳೇ, ಪಾಠದ ಹೆಸರು ದಾನ ಚಿಂತಾಮಣಿ ಅತ್ತಿಮಬ್ಬೆ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಅತ್ತಿಮಬ್ಬೆಯು ನಾಗದೇವನೊಂದಿಗೆ ಮದುವೆಯಾದಳು ಅಲ್ವಾ? ಆ ಮದುವೆಯ ಸಂದರ್ಭದಲ್ಲಿ ಪೊನ್ನ ಮಹಾಕವಿಯು ಬರೆದಿರುವಂತಹ ಶಾಂತಿ ಪುರಾಣ ಪ್ರಕಟಣೆಗೊಂಡಿತ್ತು. ಅತ್ತಿಮಬ್ಬೆಯ ತಂದೆ ಅಂದರೆ ಯಾರು? ಮಲ್ಲಪ್ಪ ಸಾಹಿತ್ಯ ಅಭಿಮಾನಿಯಾಗಿದ್ದನು. ಆದ್ದರಿಂದ ಅತ್ತಿಮಬ್ಬೆಯ ಮದುವೆಯ ಸಂದರ್ಭದಲ್ಲಿ ಶಾಂತಿ ಪುರಾಣವನ್ನು 1000 ಹಸ್ತ ಪ್ರತಿಗಳನ್ನು ಮಾಡಿಸಿದನು. ಏನು ಹಸ್ತ ಪ್ರತಿಗಳು ಅಂತ ಹೇಳಿದ್ರೆ ಕೈ ಬರವಣಿಗೆ ಮೂಲಕ ಬರೆದಿರುವಂಥದ್ದು ಅಲ್ವಾ? ಆ 1000 ಹಸ್ತ ಪ್ರತಿಗಳನ್ನು ಮದುವೆಗೆ ಬಂದವರಿಗೆ ಒಂದು ಜಿನಾಬಿಂಬ, ಬಂಗಾರದ ಜಿನಾಬಿಂಬ ಜೊತೆಗೆ ಶಾಂತಿ ಪುರಾಣದ ಹಸ್ತಪ್ರತಿಯನ್ನು ಉಡುಗೊರೆಯಾಗಿ ನೀಡಿದನು. ನಂತರ ಅತ್ತಿಮಬ್ಬೆ ಬಾಗೇವಾಡಿಗೆ ಬಂದು ತನ್ನ ಮಾವನಿಗೆ, ಅತ್ತೆಗೆ ಮುದ್ದಿನ ಸೊಸೆಯಾಗಿ, ಗಂಡನಿಗೆ ತಕ್ಕ ಹೆಂಡತಿಯಾಗಿ, ಜೊತೆಗೆ ಅವಳ ನಡವಳಿಕೆ, ಒಳ್ಳೆಯ ನಡವಳಿಕೆಯಿಂದ ಮನೆಯಲ್ಲಿದ್ದವರು ಸಹ ಆಕೆಯನ್ನು ತುಂಬ ಪ್ರೀತಿಯನ್ನು ಮಾಡುತ್ತಿದ್ದರು. ಜೊತೆಗೆ ಬಿಡುವಿನ ವೇಳೆಯಲ್ಲಿ ಪಂಪ ಮಹಾಕವಿಯ ಆದಿಪುರಾಣ ಹಾಗೂ ಪೊನ್ನ ಮಹಾಕವಿಯ ಶಾಂತಿ ಪುರಾಣಗಳ ಒಂದು ಹಸ್ತಪ್ರತಿಗಳನ್ನು ಮಾಡಿಸುತ್ತಿದ್ದಳು. ಮತ್ತೊಂದು ದಿನ ಪತಿಯೊಂದಿಗೆ ಶಸ್ತ್ರಾಗಾರಕ್ಕೆ ಹೋಗಿ ಕತ್ತಿ ಗದೆ ಹಿಡಿದು ತನ್ನ ಕೈಚಳಕವನ್ನು ಸಹ ತೋರಿಸುತ್ತಿದ್ದಳು. ಅದೇ ಸಂದರ್ಭದಲ್ಲಿ ಒಬ್ಬ ಬಾಲಕನನ್ನು ನೋಡಿ ಆತನು ಕಷ್ಟದಲ್ಲಿರುವುದನ್ನು ಕಂಡು ಆಕೆ ನೋವನ್ನು ಅನುಭವಿಸಿದಳು. ಆಗ ಈತನಿಗೆ ಉತ್ತಮ ಮಾರ್ಗದರ್ಶನವನ್ನು ದೊರೆತರೆ ಇವನು ಒಬ್ಬ ಪ್ರತಿಭಾ ಸಂಪನ್ನನಾಗುವನು ಎಂದು ತಿಳಿದು ಅವನಿಗೆ ಯಾವ ವ್ಯವಸ್ಥೆಯನ್ನು ಬೇಕೋ ಅವನಿಗೆ ಆಶ್ರಯವನ್ನು ದೊರಕಿಸಿಕೊಡ್ತಾಳೆ. ಮುಂದೆ ಆ ಬಾಲಕ ಹೆಸರಾಂತ ಗುರುಗಳಾದ ಅಜಿತ ಸೇನಾಚಾರ್ಯರ ಶಿಷ್ಯನಾಗಿ ತನ್ನ ವಿದ್ಯಾಭ್ಯಾಸವನ್ನು ಮಾಡುತ್ತಾನೆ. ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಆಕೆ ಅಂದರೆ ಅತ್ತಿಮಬ್ಬೆಯು ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯವನ್ನು ಮಾಡಿರ್ತಾಳೆ ಅಲ್ವಾ? ಜೊತೆಗೆ ವಿದ್ಯಾ ವಿನಯ ಸಂಪನ್ನೆಯಾದ ಅತ್ತಿಮಬ್ಬೆಯು ವಿದ್ಯಾ ಪ್ರಗತಿಗೆ ನೆರವಾಗಿ ವಿದ್ಯಾ ಪೋಷಿತೆಯೇ ಆದಳು ಎಂದು ಗುರು ವೃಂದವು ಕೊಂಡಾಡಿತು. ನೋಡಿ, ಅತ್ತಿಮಬ್ಬೆಯು ಸಾಕಷ್ಟು ಒಂದು ಹಣದ ವ್ಯವಸ್ಥೆಯನ್ನು ಆಶ್ರಮಕ್ಕೆ ಮಾಡಿದಾಗ ಆಕೆಯಲ್ಲೂ ಸಹ ವಿದ್ಯೆ ವಿನಯ ಸಂಪನ್ನೆಯಾಗಿದ್ದಳು. ಅತ್ತಿಮಬ್ಬೆಯು ವಿದ್ಯೆಯ ಒಂದು ಪ್ರಗತಿಗೆ, ಉತ್ತಮ ವಿದ್ಯಾಭ್ಯಾಸದ ಒಂದು ಬೆಳವಣಿಗೆಗೆ ಈಕೆ ನೆರವಾಗಿ ವಿದ್ಯಾ ಪೋಷಿತೆಯೇ ಆಗ್ತಾಳೆ ಎಂದು ಆ ಆಶ್ರಮದಲ್ಲಿದ್ದಂತಹ ಗುರು ವೃಂದವು ಆಕೆಯನ್ನು ತುಂಬ ಹೊಗಳಿಕೆಯನ್ನು ವ್ಯಕ್ತಪಡಿಸುತ್ತದೆ. ಅತ್ತಿಮಬ್ಬೆಯ ಆಶ್ರಯ ಪಡೆದ ಆ ಬಾಲಕನಾರು ಗೊತ್ತೇ? ಆತನೇ ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ ಮಹಾಕವಿ. ರನ್ನ ಮಹಾಕವಿಯು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ. ನೋಡಿ, ಆಕೆ ಒಬ್ಬ ಬಾಲಕನಿಗೆ ಆಶ್ರಯನ್ನು ದೊರಕಿಸಿಕೊಡ್ತಾಳೆ. ಆ ಬಾಲಕನು ಯಾರು ಗೊತ್ತೇ ಅಂತಂದರೆ ಆತನೇ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರುವಂತಹ ರನ್ನ ಮಹಾಕವಿ. ಮಕ್ಕಳೇ, ಅರ್ಥ ಆಯ್ತಾ? ರನ್ನ ಮಹಾಕವಿಯ ಬಿರುದು ಯಾವುದು? ಕವಿ ಚಕ್ರವರ್ತಿ. ರನ್ನನೇ ಅತ್ತಿಮಬ್ಬೆಯ ಒಂದು ಆಶ್ರಯವನ್ನು
ದೊರಕಿಸಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದನು. ಮುಂದೊಂದು ದಿನ ರನ್ನ ಮಹಾಕವಿಯು 2 ಕೃತಿಗಳನ್ನು ಬರೀತಾರೆ. ಆ 2 ಕೃತಿಗಳು ಯಾವ್ಯಾವೆಂದರೆ ಸಾಹಸ ಭೀಮ ವಿಜಯ, ಎರಡನೇದು ಅಜಿತ ತೀರ್ಥಂಕರ ಪುರಾಣ ಮೊದಲಾದ ಕೃತಿಗಳನ್ನು ರಚಿಸಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾನೆ. ಮಕ್ಕಳೇ, ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಒಂದು ಉತ್ತುಂಗದ ಸ್ಥಾನದಲ್ಲಿದೆ ಅಂದರೆ ರನ್ನ ಮಹಾಕವಿ ಬರೆದಿರುವಂತಹ ಒಂದು ಸಾಹಸ ಭೀಮ ವಿಜಯ ಜೊತೆಗೆ ಅಜಿತ ತೀರ್ಥಂಕರ ಪುರಾಣ ಇವು ಬಹಳ ಮುಖ್ಯವಾದಂತಹ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ. ಅತ್ತಿಮಬ್ಬೆಯು ತಾಯಿಯಾಗುವ ವಿಚಾರ ತಿಳಿದು ಮನೆಯವರಿಗೆಲ್ಲ ಸಂತಸವಾಯಿತು. ನಂತರ ಅತ್ತಿಮಬ್ಬೆಯು ಗರ್ಭಾವತಿಯಾಗ್ತಾಳೆ. ಈ ವಿಷಯ ತಿಳಿದಂತಹ ಮನೆಯವರೆಲ್ಲರಿಗೂ ಸಹ ತುಂಬ ಸಂತೋಷವಾಗುತ್ತದೆ. ಆಗ 1,000 ಜಿನಾಲಯಗಳನ್ನು ಕಟ್ಟಿಸಬೇಕು, 1,000 ಬಂಗಾರದ ಬಿಂಬಗಳನ್ನು ದಾನ ಮಾಡಬೇಕು. ನೋಡಿ, ಆಗ ಗರ್ಭಿಣಿಯರಿಗೆ ಒಂದು ಆಸೆ ಇರುತ್ತೆ. ಅದು ಏನು ಆಸೆ ಅಂದರೆ, ಈಕೆಗೂ ಒಂದು ಆಸೆ ಇತ್ತು. ಏನು? 1,000 ಜಿನಾಲಯಗಳನ್ನು ಅಂದರೆ ಜೈನ ಬಸದಿಗಳನ್ನು ಕಟ್ಟಿಸಬೇಕೆಂದು ಈಕೆಯ ಆಸೆಯಾಗಿತ್ತು. ಜೊತೆಗೆ 1,000 ಬಂಗಾರದ ಜಿನಾಬಿಂಬಗಳನ್ನು ದಾನ ಮಾಡಬೇಕು. ಜಿನಾಬಿಂಬಗಳು ಅಂದರೆ ಗೊತ್ತಲ್ವಾ? ತೀರ್ಥಂಕರ ಪ್ರತಿಮೆ, ಬಂಗಾರ, ಇದೆಲ್ಲ ಒಂದು ಬಂಗಾರದ ಜಿನಾಬಿಂಬಗಳನ್ನು ಸಹ ಈಕೆ ದಾನ ಮಾಡಬೇಕು ಎಂದು ಈಕೆ ಆಸೆಯನ್ನು ಪಟ್ಟಿದ್ದಳು. 1,000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಮಹಾಬಯಕೆಯಾಗಿತ್ತು. ಮಕ್ಕಳೇ, ಅತ್ತಿಮಬ್ಬೆಯ ಮಹಾಬಯಕೆ ಏನಾಗಿತ್ತು ಅಂತ ಹೇಳಿದ್ರೆ, 1,000 ಜಿನಾಲಯಗಳನ್ನು ಅಂದರೆ ಜೈನ ಬಸದಿಗಳನ್ನು ಕಟ್ಟಿಸಬೇಕು, ಜೊತೆಗೆ 1,000 ಬಂಗಾರದ ಜಿನಾಬಿಂಬಗಳನ್ನು ದಾನ ಮಾಡಬೇಕು, ಅದರ ಜೊತೆಗೆ 1,000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಅತ್ತಿಮಬ್ಬೆಯ ಮಹಾ ಬಯಕೆಯಾಗಿತ್ತು. ಆ ಬಯಕೆ ಈಡೇರಿತು. ಎಲ್ಲರೂ ಮನೆ ಮಂದಿಯೆಲ್ಲ ಸೇರಿ ಆ ಬಯಕೆಯನ್ನು ಈಡೇರಿಸುತ್ತಾರೆ. ಅತ್ತಿಮಬ್ಬೆಯು ಗಂಡು ಮಗುವಿಗೆ ತಾಯಿಯಾದಳು. ಮಗುವಿಗೆ ಅಣ್ಣಿಗ ದೇವ ಎಂದು ನಾಮಕರಣ ಮಾಡಿದರು. ನಂತರ ಸ್ವಲ್ಪ ದಿನಗಳ ನಂತರ ಅತ್ತಿಮಬ್ಬೆಯು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆ ಮಗುವಿನ ಹೆಸರು ಅಣ್ಣಿಗ ದೇವ ಎಂದು ನಾಮಕರಣ ಮಾಡುತ್ತಾರೆ. ಮಕ್ಕಳೇ, ಈ ಭಾಗದಲ್ಲಿ ತಿಳಿದುಕೊಂಡಂತಹ ಮುಖ್ಯಾಂಶಗಳು ಅಂದರೆ ಪಾಠದ ಹೆಸರು, ಪಾಠದ ವಿವರಣೆ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಹೊಂದಿಸಿ ಬರೆಯಿರಿ ಮಕ್ಕಳೇ, ಇದನ್ನು ನೀವೇ ಬರೀಬೇಕು. ಆದಿಪುರಾಣ ಈ ಕೃತಿಯನ್ನು ಬರೆದವರು ಯಾರು ಅಂತ ನೀವು ಹೊಂದಿಸಿ ಬರೀಬೇಕಾಗುತ್ತೆ. ಶಾಂತಿ ಪುರಾಣ, ಸಾಹಸ ಭೀಮ ವಿಜಯ, ದಾನ ಚಿಂತಾಮಣಿ, ಅತ್ತಿಮಬ್ಬೆ, ಲಕ್ಕುಂಡಿ, ಪೊನ್ನಕವಿ, ಪಂಪಕವಿ, ರನ್ನಕವಿ. ಮಕ್ಕಳೇ, ಇದನ್ನು ನೀವೇ ಹೊಂದಿಸಿ ಬರೆಯಬೇಕು. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಪ್ರಶ್ನೆ 2, ಅತ್ತಿಮಬ್ಬೆಯು ತನ್ನ ಮಗನಿಗೆ ಏನೆಂದು ಹೆಸರಿಟ್ಟಳು? ಪ್ರಶ್ನೆ 3, ರನ್ನನ ಕೃತಿಗಳನ್ನು ಬರೆಯಿರಿ. ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಬರೆಯಬೇಕು. ಎಲ್ಲರಿಗೂ ಧನ್ಯವಾದಗಳು.